ನಾಡಿನ ನಮ್ಮ ಹಿತೈಷಿ ಮಿತ್ರರೇ, ಇಂದು ನಾನು ಈ ದೇಶದ ಎಲ್ಲರಿಗೂ ಕೂಡ ನಾನೊಂದು ಸಂದೇಶ ನೀಡಲು ಬಯಸ್ತೀನಿ. ಏನಪ್ಪ ಅಂತಂದರೆ, ಈ ದೇಶದಲ್ಲಿ ಇವತ್ತು ಪ್ರವಾಸಿಗಳ ಸಂಖ್ಯೆ ಇವತ್ತು ಬಹಳ ಹೆಚ್ಚಾಗಿದೆ. ಕಾರಣ ಇಂದು ನಾನು ಈ ದೇಶದ ರಾಜಧಾನಿ ದಿಲ್ಲಿ ಲಾಲ್ ಕಿಲಾದಲ್ಲಿದ್ದೇನೆ. ಹಾಗಾಗಿ ಲಾಲ್ ಕಿಲಾ ನೋಡಲಿಕ್ಕೆ ಏನಪ್ಪ ಅಂತಂದರೆ ಇವತ್ತು ದೇಶ ವಿದೇಶಿಗರು ಕೂಡ ಇವತ್ತು ನೋಡ್ಬೋದು ತಾವೆಲ್ಲರೂ ಎಷ್ಟು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಬಂಧುಗಳೇ. ಕಾರಣ ಈ ದೇಶ ಭಗವಾನ್ ಬುದ್ಧನ ನಾಡು ಇರೋದ್ರಿಂದ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಭಗವಾನ್ ಬುದ್ಧ ಜ್ಞಾನ ಕೇಂದ್ರ ಬುದ್ಧಗಯ ಅಂತಕ್ಕಂಥ ಮಹಾವೀರವನ್ನು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಗವಾನ್ ಬುದ್ಧರ ಜ್ಞಾನ ಕೊಟ್ಟಂಥ ಬುದ್ಧಗಯ ಆಗಿರ್ಬೋದು, ಅಲ್ಲದೆ ವಿಶೇಷವಾಗಿ ಈ ಅದಾದ ನಂತರ ಮುಸ್ಲಿಂ ರಾಜ ಆಡಳಿತ ಕಾಲದಲ್ಲಿ ಆಗಿರ್ತಕ್ಕಂಥ ಏನು ತಾಜ್ಮಹಲ್ ಆಗಿರ್ಬೋದು, ಲಾಲ್ ಕಿಲಾ ಆಗಿರ್ಬೋದು, ಇವು ಏನಪ್ಪ ಅಂದರೆ ನಮ್ಮ ದೇಶಕ್ಕೆ ಪ್ರವಾಸಿಗೆ ಬರ್ತಕ್ಕಂಥ ಒಂದು ಮನೋಹರವಾದಂಥ ದೃಶ್ಯವನ್ನು ಈ ದೇಶದ ಜನರು ಇವತ್ತು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಇದಕ್ಕೆಲ್ಲ ಪೂರ್ವಿಕರ ಏನಪ್ಪ ಅಂದರೆ ಹೋರಾಟ, ಜೀವನ ಶೈಲಿಯ ಮತ್ತು ಅಲ್ಲಿರ್ತಕ್ಕಂಥ ರಾಜ ಮನೆತನಗಳೇ ಕಾರಣ. ಹಾಗಾಗಿ ನನಗೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ. ಈಗಿರ್ತಕ್ಕಂಥ ಯಾವುದೂ ಕೂಡ ನೂತನವಾಗಿ ಕಟ್ಟತಕ್ಕಂಥ ಕಟ್ಟಡಗಳು ಇವತ್ತು ಜನರಿಗೆ ಕಣ್ಣು ಕಾಣ್ತಾ ಇಲ್ಲ ಮತ್ತು ಯಾರು ಕೂಡ ಪ್ರೇಕ್ಷಣೆ ಮಾಡ್ತಾ ಇಲ್ಲ. ಆದರೆ ಇವತ್ತು ನೋಡಿದಾಗ ಹಳೇದಿರ್ತಕ್ಕಂಥ ಸುಮಾರು ರಾಜ ಮಾಡಿರ್ತಕ್ಕಂಥ ಮುಸ್ಲಿಂ ಆಡಳಿತ ಇರ್ಬೋದು ಅಥವಾ ಮೌರ್ಯ ಆಡಳಿತಕ್ಕಂಥ ಕಾಲಮಾನದಾಗ ಇರ್ಬೋದು, ಇವತ್ತು ನಾವು ಕಟ್ಟಡ ಇವತ್ತು ಕೂಡ ಇಡೀ ದೇಶಕ್ಕೆ ಮಾದರಿ, ಇಡೀ ವಿಶ್ವದ ಜನರು ಬರ್ತಾ ಇದ್ದಾರೆ ಅಂತಂದರೆ ಇಲ್ಲಿರ್ತಕ್ಕಂಥ ಕಟ್ಟಡ ವೈಭವ, ಸುಂದರತೆ, ಪರಂಪರೆಯನ್ನು ನೋಡಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ಹಿಂದಿನ ಪೂರ್ವಕರಿಗೆ ನಾನು ಗೌರವಪೂರ್ವಕವಾದಂಥ ಒಂದು ಪ್ರಣಾಮ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಪೂರ್ವಿಕರು ಈ ನಾಡನ್ನು ಬಹಳ ಸುಂದರ ಕಟ್ಟಲು ಮತ್ತು ಶ್ರಮಿಸಲು ಬಹಳ ಶ್ರಮಿಸಿದ್ದಾರೆ. ಬಂದು ನೋಡ್ಬೋದು ಇವತ್ತಿಗೂ ಕೂಡ ಇಂಥ ಪವಿತ್ರವಾದ ಕಟ್ಟಡ ಸ್ವಲ್ಪ ಕೂಡ ಕೂಡ ನೂರಾರು ಸಾವಿರಾರು ವರ್ಷಗಳಾಗಿರ್ಬೋದು, ಆದರೆ ಸ್ವಲ್ಪ ಕೂಡ ಇಲ್ಲ. ಆದರೆ ಇವತ್ತು ತಾವುಗಳು ಹಿಂದಿನ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಗಳು ನೋಡಿದಾಗ ಇವತ್ತು ನಮ್ಮೆಲ್ಲರೂ ಕಟ್ಟಡಗಳು ಬಿದ್ದು ಹೋಗ್ತಾ ಇವೆ ಅನ್ನೋದ್ರ ಬಗ್ಗೆ ಇವತ್ತು ತಮಗೆಲ್ಲ ಕೂಡ ಮಾತಾಡಿ. ಅದಕ್ಕಾಗಿ ನಾವು ಯಾವಾಗ ತ್ಯಾಗಿಗಳಾಗ್ತೀವೋ, ದಾನಿಗಳಾಗಿರ್ತೀವೋ, ಅವಾಗ ಮಾತ್ರ ದೇಶ ಶಾಂತಿ ಸಮೃದ್ಧಿಯಿಂದ ಇರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಂಥ ತ್ಯಾಗಿಗಳು, ಅಂಥ ದಾನಿಗಳು ಈ ಸುಂದರವಾದಂಥ ಇಡೀ ಜಗತ್ತಿಗೆ ಮಾದರಿ ಆಗ್ತಕ್ಕಂಥ, ಜಗತ್ತಿನ ಜನರು ಬೆರೆದಿರ್ತಕ್ಕಂಥ ಇವತ್ತು ಕಟ್ಟಡ ಭಾರತ ದೇಶದಲ್ಲಿ ನಾವು ನೋಡ್ಬೋದು. ಅದಕ್ಕಾಗಿ ಇದೊಂದು ಉದಾಹರಣೆ. ನಾವು ಕೂಡ ತ್ಯಾಗಿಗಳಾಗಿ ಈ ನಾಡು ಕಟ್ಟಲಿಕ್ಕೆ ನಾವೇನಪ್ಪ ಅಂತಂದ್ರೆ ದಾನಿಗಳಾಗಬೇಕು ಅಂತ ಹೇಳಿ ಶುಭ ಹಾರೈಕೆ. ಸಾಧು. ಜೈ ಭೀಮ್.